ಸೊ 50 ರುಪೀಸ್ಗೆ ನೋಡಿ ಇಷ್ಟು ಬಂದಿದೆ. ಆನಿಯನ್ನು, ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾರೆ. ಆನಿಯನ್ ಅಲ್ಲ, ಉಳ್ಳಾಗಡ್ಡಿ. ಸೊ ಊಟ ಇಲ್ಲಿದೆ. ಸೊ ಬನ್ನಿ ಇವಾಗ ಊಟ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಗುಡ್ ಮಾರ್ನಿಂಗ್ ಎಲ್ಲರಿಗೂ, ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಇವತ್ತು ಮಾರ್ನಿಂಗೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಒಂದು ಮನ್ಸು ಬಂತು, ಅದಕ್ಕೆ ಹಂಗೆ ಸ್ಟಾರ್ಟ್ ಮಾಡಿದೆ. ಸೊ ಹಿಂಗೆ ವ್ಯೂ ಇದೆ. ಸೊ ಅಲ್ಲಿ ನೋಡಿ ನಮ್ಮ ಇಲ್ಲಿ ಝೂಮ್ ಐತಿಲ್ಲೋ, ಝೂಮ್ ಲೆಸ್ ಐತೆ ಇದೆಯಾ, ಫೋಕಸ್ ಆಗ್ತಾ ಇದೆಯಾ, ಹಿಂಗೆ ಒಂದು ನಾಯಿ ಕಾಣಿಸ್ತಾ ಇದೆಯಾ, ಏನೋ ಮಾಡ್ತಾ ಇದೆ ಅಲ್ಲಿ ಅಷ್ಟೇ. ಕಮ್ ಬ್ಯಾಕ್ ಯಾ. ಸೊ ಬನ್ನಿ ಇವಾಗ ಡೈರೆಕ್ಟ್ ಆಫೀಸ್ಗೆ ಹೋಗೋಣ, ಬ್ರೇಕ್ಫಾಸ್ಟ್ ಮಾಡೋಣ. ಸೊ ಸನ್ಲೈಟಲ್ಲಿ ನಿಂತ್ಕೊಂಡು ಹಿಂಗೆ ಬ್ರೇಕ್ಫಾಸ್ಟ್ ಮಾಡ್ತಾಯಿದ್ದೀನಿ ನೋಡಿ, ಏನೋ ಪಲಾವ್ ಥರ ಇದೆ. ಬ್ರೇಕ್ಫಾಸ್ಟ್ ಮಾಡಿ ಮತ್ತೆ ಸಿಗ್ತೀನಿ ಬನ್ನಿ. ಇವಾಗಷ್ಟೇ ಬಂದೆ. ಎಷ್ಟು ಗಂಟೆ? 2 ಗಂಟೆ ಟೈಮು ನೋಡೋಕ್ಕಾಗಲ್ಲ ಬಿಡಿ. ಸೊ ಇದು 2 ಗಂಟೆ ಆಗಿರ್ಬೋದು, 2 ಗಂಟೆ ಮೇಲೆ ಆಯಿತು. ಇವಾಗ ಏನು ಊಟ ನೋಡೋಣ. ಸೊ ಕಬಾಬ್ ತಂದು ತಿನ್ನೋಣ ಅಂತ ಅನ್ನಿಸ್ತಾ ಇದೆ. ಫಸ್ಟು ನೋಡೋಣ ಮೇಲೆ ಏನಿದೆ ಅಂತ. ಅನ್ನ ಬೇಳೆ ಸಾರು ಇದ್ದರೆ ಸೊ ಕಬಾಬ್ ತಂದರೆ ಚೆನ್ನಾಗಿರುತ್ತೆ. ನೋಡೋಣ ಫಸ್ಟ್ ಇವಾಗ ಏನಿದೆ ಅಂತ ಮೇಲೆ ನೋಡಿ ಬರೋಣ ಬನ್ನಿ. ಸೊ ಅದೇ ನೋಡಿ, ಊಟ ಚೆನ್ನಾಗಿದೆ. ಸೊ ಕಬಾಬ್ ಬೇಡ ಅಂತಲೂ ಅನಿಸ್ತಾ ಬಟ್ ಬನ್ನಿ ತೊಗೊಂಡು ಬರೋಣ. ಅಂದ್ಕೊಂಡ್ಮೇಲೆ ಬೇಡ, ತಂದುಬಿಡ್ಬೇಕು. ಅನ್ನ ಇದು ಸ್ವಲ್ಪ ಪಾಲಕ್ ಮತ್ತು ಬೇಳೆ ಸಾರು ಮಿಕ್ಸು. ಸೊ ಇದು ಕಬೂಲ್ ಕಡಲೆ ಸಾರು. ಅದೇ ಕಬಾಬು ಇರಲಿ ಏನು ಅಲ್ವಾ. ಸೊ ಬನ್ನಿ 50 ರುಪೀಸ್ಗೆ ಕಬಾಬ್ ತಗೊಂಡು ಬರೋಣ, ಮತ್ತೆ ಊಟ ಮಾಡೋಣ. ಊಟ ಅಲ್ಲಿರಲಿ, ಹೋಗಿ ತಗೋ ಬರೋಣ ಬನ್ನಿ. ಸೊ ಫೈನಲಿ ನೋಡಿ, ಇಲ್ಲಿದೆ ಕಬಾಬ್. 50 ರುಪೀಸ್ ತಂದಿದ್ದೀನಿ. ಬನ್ನಿ ಹೆಂಗಿದೆ ಅಂತ ಟೇಸ್ಟು ಮಾಡಿ ಊಟ ಮಾಡಿ ಎಲ್ಲ ಹೇಳ್ತೀನಿ ನಿಮಗೆ. ಸೊ 50 ರುಪೀಸ್ಗೆ ನೋಡಿ ಇಷ್ಟು ಬಂದಿದೆ. ಆನಿಯನ್ನು, ಸೌತೆಕಾಯಿ ಎಲ್ಲ ಕೊಟ್ಟಿದ್ದಾರೆ. ಆನಿಯನ್ ಅಲ್ಲ, ಉಳ್ಳಾಗಡ್ಡಿ. ಸೊ ಊಟ ಇಲ್ಲಿದೆ. ಸೊ ಬನ್ನಿ ಇವಾಗ ಊಟ ಮಾಡಿ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ. ಸೊ ಟೇಸ್ಟ್ ಮಾಡೋಣ ಜಸ್ಟ್ ಹಂಗೆ. ಚೆನ್ನಾಗಿದೆ. ಚಿಕನ್ ಯಾರಪ್ಪ ಚೆನ್ನಾಗಿಲ್ಲ ಅಂತಾರೆ. ಅನ್ನ ಜೊತೆ ತಿಂದು ನೋಡೋಣ. ನನ್ನ ಒನ್ ಆಫ್ ಫೇವ್ರೇಟ್ ಫುಡ್ ಅಂದರೆ ಇದೆ, ಅನ್ನ ಬೇಳೆ ಸಾರು ಕಬಾಬ್. ಆಲ್ ಟೈಮ್ ಫೇವ್ರೇಟ್ ನಂಬರ್ 1 ಇದೆ ನಮ್ಮದು. ಊಟ ವಿಚಾರ ಬಂದರೆ ಬಿರಿಯಾನಿಗಿಂತ ಇಷ್ಟ ನನಗೆ ಅನ್ನ ಬೇಳೆ ಸಾರು, ಚಿಕನ್ ಕಬಾಬ್. ಊಟ ಮಾಡಿ ಸಿಗ್ತೀನಿ ಗಾಯ್ಸ್. ಮತ್ತೆ ಇವತ್ತಿದೆ ಒಳಗು ಆನಿಯನ್ ತಿನ್ಬಿಡೋಣ. ಉಳ್ಳಾಗಡ್ಡಿ ಸೂಪರ್. ಊಟ ಮಾಡೋದು ನಿಮಗೂ ನೋಡೋಕೆ ಆಸೆ ಇರ್ಬೋದೇನೋ, ಮತ್ತು ತೋರ್ಸೋಕ್ಕಾಗಲ್ಲ. ನಂದು ತಿನ್ನೋಣ. ಕಚ್ಚುವ ಊಟ. ಹಾಗೆ ಮತ್ತೆ ಸಿಗ್ತೀನಿ, ಊಟ ಮಾಡಿ. ಗಾಯ್ಸ್ ಫಿನಿಶ್ ಆಗೋಯ್ತು ನೋಡಿದ್ರ. ಯಾ ಸೊ ಗಾಯ್ಸ್ ಇವಾಗ ಹೊರಡೋಣ ಬನ್ನಿ, ಟೈಮ್ ಆಯಿತು. ಚೆನ್ನಾಗಿದೆಯಲ್ಲ, ಸ್ವಲ್ಪ ದೊಡ್ಡದು ಅನಿಸ್ತೈತೆ, ಆದರೂ ಓಕೆ. ದೊಡ್ಡದಿದ್ರೇ ಚೆಂದ. ಸ್ವೆಟ್ರು ಮೈ ತುಂಬ ಇರಬೇಕು ಅಂದ್ರೇ ಸ್ವಲ್ಪ ಚಳಿ ಚಳಿ ಬೇರೆ ಇದೆ. ಸೊ ತಗೊಂಡಿರೋದು ಒಳ್ಳೆಯದಾಯಿತು. ಇವಾಗ ಪ್ಲ್ಯಾನ್ ಏನಿಲ್ಲ, ಇವಾಗ ಹೋಗಿ ಬರೋದು 10 ಗಂಟೆ 10:30. ಸೊ ಅದೇ ಇನ್ನು 10:30 ಬಂದು ವ್ಲಾಗ್ನ ಎಂಡ್ ಮಾಡೋದು. ಅದೇ ನಾನು ಡೈಲಿ ಲೈಫ್ ಆಗಿಬಿಟ್ಟಿದೆ. ಚಾರ್ಜರ್ ತಂದಿರೋದ್ರಿಂದ ಸ್ವಲ್ಪ ಬೇಗ ಚಾರ್ಜ್ ಆಗ್ತಿದೆ. ಆದರೂ ನಾನು ಚಾರ್ಜ್ ಇಲ್ಲಿ ಇಟ್ಬಿಟ್ಟೆ ಹೋಗೋದು, ಫೋನ್ ತಗೊಂಡು ಹೋಗ್ತಾಯಿಲ್ಲ. ನೈಟು ಇಲ್ಲೇ ಚಾರ್ಜ್ ಇಟ್ಟು ಹೋಗ್ತಾಯಿದ್ದೀನಿ. ಮತ್ತೆ ಬಂದು ಎಡಿಟಿಂಗ್ ಮಾಡಬೇಕಲ್ಲ, ಸೊ ಚಾರ್ಜ್ ಬೇಕಾಗುತ್ತೆ. ಅದಕ್ಕೆ ಫೋನ್ ಇಟ್ಟು ಹೋಗೋದಷ್ಟೇ. ಬನ್ನಿ ಇವಾಗ ಹೋಗೋಣ, ಟೈಮ್ ಆಗಿಬಿಟ್ಟಿದೆ ಆಲ್ರೆಡಿ.
ಸೊ ಗೈಸ್ ಇವಾಗಷ್ಟೇ ಊಟ ಮಾಡಿದೆ ನೈಟು, ಇವಾಗ 10:30 ಏನೋ ಆಗಿರಬೇಕು. ಸೊ ಇನ್ನೇನಿಲ್ಲ ಗೊತ್ತಲ್ಲ ನನ್ನ ಕತೆ ಹೆಂಗೆ ಅಂತ ನಿಮಗೆ. ಸೊ ಈ ವ್ಲಾಗ್ನ ಇದಕ್ಕೆ ಏನು ಮಾಡ್ತಾಯಿದ್ದೀನಿ, ನಾನು ನಿಮಗೆ ಸಿಗ್ತೀನಿ ನೆಕ್ಸ್ಟ್ ವ್ಲಾಗ್ನಲ್ಲಿ. ಎಲ್ಲರಿಗೂ ಟೇಕ್ ಕೇರ್, ಬಾಯ್ ಬಾಯ್.